ಅಮೃತಗಾಮ ಯೋಜನೆಯಲ್ಲಿ ಆಗಿರುವಂಥ ಅವ್ಯವಹಾರದ ಕುರಿತು ಶ್ರೀ ಮಂಜೂರ್ ಪಟೇಲ್ ಎಂಬಂಥ ಗ್ರಾಮ ಪಂಚಾಯತಿ ಅಧಿಕಾರಿಗಳು 2022-23ನೇ ಸಾಲಿನಲ್ಲಿ ಅನುಮೋದನೆಗೊಂಡಿರುವಂಥ ಅಮೃತಗ್ರಾಮ ಯೋಜನೆಯಲ್ಲಿ ಸುಮಾರು 25 ಲಕ್ಷಗಳು ಯಾವುದೇ ಕಾಮಗಾರಿ ಮಾಡದೆ ಅದನ್ನು ದೋಚಿರುವುದು, ಅಧ್ಯಕ್ಷರು ಮತ್ತು PDO ಸೇರಿ ಅದನ್ನು ದೋಚಿರುತ್ತಾರೆ. ಇದರ ವಿರುದ್ಧವಾಗಿ ಕುಂದುಕೊರತೆ ನಿವಾರಣಾ ಆಯೋಗದ ಅಧಿಕಾರಿಗಳಾದಂಥ ಶ್ರೀ ಶ್ರೀನಿವಾಸ್ ರೆಡ್ಡಿ ಅವರು ದಿನಾಂಕ 1/8/2024ರಂದು ಆದೇಶ ಹೊರಡಿಸಿರುತ್ತಾರೆ. ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಇವರು ದುರುಪಯೋಗಪಡಿಸಿಕೊಂಡಿರುವ ಹಣವನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕೆಂದು CS ಅವರಿಗೆ ಮನವಿ ಮಾಡಿರುತ್ತಾರೆ. ಆದರೆ CS ಅವರು ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಇದಕ್ಕೆ ಇಲಾಖೆ ವಿಚಾರಣೆ ಎಂದು ಸೃಷ್ಟಿ ಮಾಡಿ ಅದು ಕಾಲಹರಣ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇಲಾಖೆ ವಿಚಾರಣೆಯನ್ನು 16/8/2025ರಂದು ಇಲಾಖೆ ವಿಚಾರಣೆ ಮಾಡಿರುತ್ತಾರೆ. ಆದರೆ ಇಲ್ಲಿ ಇದರದ್ದು ಇಲಾಖೆ ವಿಚಾರಣೆ ಮಾಡುವ ಹಂತವನ್ನು 45 ದಿನಗಳವರೆಗೆ ಸೀಮಿತವಾಗಿರುತ್ತದೆ. ಆದರೆ ಸುಮಾರು 6 ತಿಂಗಳಾದರೂ ಇಲ್ಲಿಯವರೆಗೂ ಇಲಾಖೆ ವಿಚಾರಣೆಯನ್ನು ಮುಗಿಸದೆ ಯಾವುದೇ ಮಾಹಿತಿ ಕೊಡದೆ ಸುಮ್ಮನೆ ಅವರನ್ನು ರಕ್ಷಿಸುವಂಥ ಕೆಲಸ ಮಾಡುತ್ತಿದೆ ಜಿಲ್ಲಾ ಪಂಚಾಯತಿ. ಇದೇ ರೀತಿ ಇನ್ನು ಮುಂದುವರೆದರೆ ನಾವು ಜಿಲ್ಲಾ ಪಂಚಾಯತಿ ಎದುರುಗಡೆ ಒಂದು ಬೃಹತ್ ಪ್ರತಿಭಟನೆ ಹಾಗೂ ಸ್ಟ್ರೈಕನ್ನು ಹಮ್ಮಿಕೊಳ್ಳುತ್ತೇವೆ. 1 ವಾರದೊಳಗೆ ನಮಗೆ ಯಾವುದೇ ಮಾಹಿತಿ ದೊರಕದಿದ್ದರೆ ನಾವು ಜಿಲ್ಲಾ ಪಂಚಾಯತಿ ಎದುರುಗಡೆ ವಿವಿಧ ಉದ್ದೇಶಗಳ ಕುರಿತು ಹಾಗೂ ಈ ಅವ್ಯವಹಾರದ ಕುರಿತು ಸ್ಟ್ರೈಕ್ ಮಾಡುತ್ತೇವೆ ಎಂದು ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸುತ್ತೇನೆ. ನನ್ನ ಹೆಸರು ಶರಣಬಸಪ್ಪ ಬಿ ಜಮಾದಾರ್, ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಕೋಳಿ ಸಮಾಜ ಉಪಾಧ್ಯಕ್ಷರು, ಆಳಂದ ತಾಲೂಕು.